ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಮುಧೋಳ ತಾಲೂಕಿನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ. ಮುಧೋಳ ತಾಲೂಕಿನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಅತ್ಯಂತ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಪತ್ರಕರ್ತರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಪತ್ರಿಕಾ ಕ್ಷೇತ್ರದ ಸೇವೆಯನ್ನು ಸ್ಮರಿಸಿದರು. ಪತ್ರಿಕಾ ವೃತ್ತಿಯ ಮಹತ್ವ, ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳ ಜವಾಬ್ದಾರಿ, ಸತ್ಯ ಮತ್ತು ನಿಷ್ಪಕ್ಷಪಾತ ಸುದ್ದಿಯ ಅಗತ್ಯತೆಯ ಕುರಿತು ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವು ಸಾಂಸ್ಕೃತಿಕ ಹಾಗೂ ಅಭಿನಂದನಾ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಆಂಕರ್ ಅಂತ್ಯ. ಮುಧೋಳ ತಾಲೂಕಿನ ಕರ್ನಾಟಕ ಪ್ರೆಸ್ ಕ್ಲಬ್ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಇಂತಹ ಮತ್ತಷ್ಟು ಸ್ಥಳೀಯ ಉದ್ಘಾಟಕರಾಗಿ ಶಿವಾನಂದ ಕುಬಸದ, ಅಧ್ಯಕ್ಷತೆ ಲಾಲಸಾಬ ನದಾಫಾ, ಮುಖ್ಯ ಅತಿಥಿಯಾಗಿ ವಸ್ತ್ರದ ವಕೀಲರು ಆಯಾ ಹೆಚ್ ಅಂಬಿ, ಶ್ರೀಮತಿ ಗಿರಿಜಾ ಹೊಸೂರ, ಸಾನ್ನಿಧ್ಯ ಶ್ರೀ ಬಸಯ್ಯ ಹಿರೇಮಠ ಮತ್ತು ಸಾಹಲಾಲ್ ನದಾಫಾ, ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ದಾದಾಪೀರ ಸುರ್ನಾಸಿ, ಕಾರ್ಯದರ್ಶಿ ಉಮೀಶ ಶಿಂದೆ, ಪರ್ಸು ಕೋರ್ಪಡೆ, ಖಜಾಂಚಿ ಅಬ್ದುಲ್ ರೆಹಮಾನ್ ಮುನಿಯಾರ, ಅವಿನಾಶ ಕೋಷ್ಟಿ, ನೂರಲಿ ಜಮಾದಾರ, ಅನಿಲ ಬರಗಿ, ಶ್ರೀಕಾಂತ್ ದಾಸರ, ಶ್ರೀಮತಿ ರೇಣುಕಾ ಮಾದರ, ಬುದ್ಧಿಮಾಂದ್ಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿಗಳಿಗಾಗಿ ಗೌತಮಿ ನ್ಯೂಸ್ ಕರ್ನಾಟಕ ವೀಕ್ಷಿಸುತ್ತಿರಿ. ಯಾಕಂತಂದ್ರೆ ಇವರಲ್ಲಿ ಯಾವುದೇ ಒಂದು ಮನುಷ್ಯ ಸಹಜವಾದ ದ್ವೇಷ, ಯಾವುದೇ ಕೆಟ್ಟ ಭಾವನೆಗಳು ಇರುವುದಿಲ್ಲ. ಇಂಥ ಮಕ್ಕಳನ್ನು ಒಂದೇ ಕಡೆಗೆ ನೋಡುವ ಸೌಭಾಗ್ಯ ಹಾಗೆ ಇಂದು ಅದಕ್ಕೆ ಬಂದು ಹೇಳಿ ನಮ್ಮ ಹೊಸಮೇವ್ ಹೇಳಿ ನನ್ನ ಅನಿಸಿಮಟ್ಟಿಗೆ ಇರುವಂತಹ ಪತ್ರಿಕಾಕರ್ತರು ಯಾರೂ ನನಗೆ ಅಪರಿಚಿತ. ನಮಗೆ ಇವರಿಗೆ ಹಲವಾರು ದಶಕಗಳ ಒಂದು ಸಂಬಂಧ. ಅವರ ಜೊತೆ ಇರುವಂತಹ ಎಲ್ಲ ಪತ್ರಿಕಾಕರ್ತರು ನನ್ನಡೆಗೆ ಬಂದು ಏನೇ ತಾವು ಕಾರ್ಯಕ್ರಮ ಮಾಡ್ತಿದ್ರೆ ಅದನ್ನು ಹೇಗೆ ಮಾಡಬೇಕು ಮತ್ತು ಪತ್ರಿಕೆಗಳ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಅವರು ನನಗೆ ಭೇಟಿಯಾಗಿ ಅದರ ಬಗ್ಗೆ ಸಲಹೆ ಸೂಚನೆಗಳನ್ನು ಕೇಳ್ಕೊಂಡಿದ್ದಾರೆ. ಈ ವರ್ಷ ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನ ಬಿಟ್ಟರೆ ಯಾವುದೋ ಮಳೆ ಇಲ್ಲ ಅನಿಸ್ತು. ಮಾಡೋದೇ ಇಲ್ಲ, ಮಾಡೋದೇ ಇಲ್ಲ. 2014ರಿಂದ ಕಾರ್ಯಕ್ರಮಗಳಾಗ್ತವೆ. ಈಗ ಯಾವುದಾದ್ರು ಜಾತ್ರೆ ಇದು ಕೆಂಪದಲ್ಲಿ ನಾವು ನೋಡ್ತಾ ಇರ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತೇಳಿ ಆ ಹ್ಯಾಂಡಲ್ದಾಗ ಹಾಕಿ ಆ ವರ್ಷ ಏನಿರ್ತೈತೆ ಅದನ್ನ ಮಾಡ್ತಿರ್ತಾರೆ. ಆದರೆ ಈ ವರ್ಷ ಇವರು ಮಾಡುವ ಈ ಬುದ್ಧಿಮಾಂದ್ಯ ವಸತಿ ಶಾಲೆ ಮಕ್ಕಳಿಗೆ ಏನು ಇವರು ಅನ್ನುವಂಥವ್ರ ಊಟಕ್ಕೆ ಹಾಗೂ ಅವರನ್ನ ಇಲ್ಲಿ ಶಿಸ್ತಬದ್ಧವಾಗಿ ಕೂರಿಸಿ ಅವರಿಗೂ ಕೂಡ ನನಗೆ ಎಷ್ಟರ ಮಟ್ಟಿಗೆ ನಾವು ಹೇಳುವ ಮಾತು ಅವರಿಗೆ ತಲುಪದಲ್ಲಿ ಗೊತ್ತಿಲ್ಲ, ಆದರೆ ಇವರನ್ನ ಸಾಕುವವರಿಗೆ ಮಾತ್ರ ತಲುಪ್ತಿದೆ ಅನ್ನೋ ಇಂಥ ಒಂದು ಒಳ್ಳೆಯ ಮಾಡಿದ್ದೀರಿ. ಆಚರಣೆ ಕೇವಲ ಆಚರಣೆ ಆಗಿರದೆ ಇದೊಂದು ಶ್ಲಾಘನೀಯವಾದ ಕೆಲಸವನ್ನು ಇವತ್ತು ನಮ್ಮ ಪತ್ರಿಕಾಕರ್ತರು ಹಾಗೂ ಪ್ರೆಸ್ ಕ್ಲಬ್ನವರು ಮಾಡಿದ್ದೀರಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ. ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರು ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಉದ್ಘಾಟಕ ಶ್ರೀ ಶಿವಾನಂದ ಪ್ರಕಾಶ್, ವಸ್ತ್ರಕ ಹಿರಿಯ ನ್ಯಾಯವಾದಿಗಳು ಡಾಕ್ಟರ್ ಆಶಾ ಮಲ್ಲಮ್ಮರು ಬರೆದುಕೊಂಡು ಬಂದಿಲ್ಲ. ಅವರು ಕೂಡ ನಾವು ಸ್ವಾಗತ ಬಯಸುತ್ತೀವಿ.
ನಮ್ಮ ನಾಗರಿಕ ಸಿಬ್ಬಂದಿ ಸಾರ್ಗೂ ಕೂಡ ನಾವು ಸ್ವಾಗತ ಬಯಸಿ ನಮಗೆ ಹೇಳ್ತೀವಿ. ಆಯ್ತು ಸರ್, ಅವರು ಕೂಡ ನಾವು ಸ್ವಾಗತವನ್ನು ಹೇಳ್ತೀವಿ. ಆಮೇಲೆ ಸರಿತಾ ವಸು ಕರು ಮತ್ತು ಲಿವರ್ ತರಕಾರಿ ಇದು ಕೂಡ ನಾವು ಸ್ವಾಗತ ಮತ್ತು ಹೇಳ್ತೀವಿ. ಆಮೇಲೆ ನಮ್ಮ ಸಾಧನೆ ರಾಮನವರು, ಆಮೇಲೆ ಸಾಯಿಬ ಅವರು, ರಾಜ್ ಕುಮಾರ್ ಪಾಟೀಲ್ ಮತ್ತು ಭದ್ರೇಶ್ ಆಲೂರ ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ವಂದನೆಯನ್ನು ಹೇಳ್ತೇನೆ. ಕರ್ನಾಟಕ ಪ್ರೆಸ್ ಕ್ಲಬ್ ಇದೇ ಬಾರಿ ನಾವು ಸಂಘಟನೆಯನ್ನು ಮಾಡಿದ್ದೇವೆ. ಈ ಸಂಘಟನೆಯ ಮುಖಾಂತರ ನಾವು ಜನಪರ ಕೆಲಸವನ್ನು ಮಾಡಬೇಕಂತೇಳಿ ಎಲ್ಲ ಸದಸ್ಯರು ಸಹಯೋಗದೊಂದಿಗೆ ಅವರ ಸಹಕಾರ ಪಡೆದುಕೊಂಡು ನಾವು ಕೂಡ ಬುದ್ಧಿಮಾಂದ್ಯ ಮತ್ತು ಶಿಕ್ಷಣ ಶಾಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡೋಣ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ, ಆಮೇಲೆ ಶಿವಗಾಂವದಲ್ಲಿ ಸಸಿ ಕರೆಯುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಮಾಜದಲ್ಲಿ ನಾವು ಕೂಡ ಬೆಳಿಬೇಕು, ಸಮಾಜದಲ್ಲಿ ನಾವು ಕೂಡ ಕೆಲಸ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಎಲ್ಲ ಸದಸ್ಯರು, ಆಮೇಲೆ ಹಿರಿಯರು ಮತ್ತು ಡಾಕ್ಟರ್ಸ್ಗಳು ಅನೇಕರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರ್ಯಕರ್ತರಾಗಿದ್ದಾರೆ. ಸಂಘವು ಈ ರೀತಿ ಇನ್ನೂ ಮುಂದೆ ಸಾಗಬೇಕು ಅಂತಲೇ ಹೇಳ್ತೇವೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಎಲ್ಲರೂ ಕೂಡ ಮೊದಲು ಹೇಳುತ್ತಾ ಬಂದಿದ್ದಾರೆ.